ಪಕ್ಕದ ರಾಜ್ಯ ಅಂದ್ರೆ ತಮಿಳುನಾಡಿನ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಅಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದಾವೆ. ಏನ್ ಬೆಳವಣಿಗೆ ನೋಡ್ತಾ ಹೋಗೋಣ. ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಬಿಜೆಪಿ ಮೈತ್ರಿ ಮಾತುಕತೆ 2026ಕ್ಕೆ ಡಿಎಂಕೆ ವಿರುದ್ಧ ಜಂಟಿ ಸಮರಕ್ಕೆ ತಯಾರಿ. ಅಣ್ಣಾಮಲೈ ರಾಜ್ಯಾಧ್ಯಕ್ಷ ಪಾಠ ಬಂತ ಕುತ್ತು. ಎಐಎಡಿಎಂಕೆ ಬಿಜೆಪಿ ಮೈತ್ರಿ ಆಗುತ್ತಾ? ತಮಿಳುನಾಡಿನಲ್ಲಿ 2026ಕ್ಕೆ ವಿಧಾನಸಭೆ ಎಲೆಕ್ಷನ್ ಇರುವಂತದ್ದು. ಈ ಸಂದರ್ಭದಲ್ಲಿ ಒಂದೊಂದು ರಾಜಕೀಯ ಪಕ್ಷಗಳು ಕೂಡ ನಾನಾ ರೀತಿಯಾದಂಥ ತಂತ್ರವನ್ನ ಮಾಡ್ತಾ ಇರುವಂಥದ್ದು. ಹಾಗೆ ಬಿಜೆಪಿ ಕೂಡ ಅಷ್ಟೇ. 2023ರವರೆಗೂ ಕೂಡ ಮೈತ್ರಿ ಇತ್ತು, ಎಐಎಡಿಎಂಕೆ ಮತ್ತು ಬಿಜೆಪಿಯ ಮೈತ್ರಿ. ಆದರೆ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಆ ಒಂದು ಮೈತ್ರಿ ಮುರಿದು ಬಿತ್ತಿತ್ತು ಬಿಕಾಸ್ ಆಫ್ ಅಣ್ಣಾಮಲೈ ಅವರ ಕಾರಣಕ್ಕೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಮತ್ತು ಬಿಜೆಪಿ ಮೈತ್ರಿಯ ಮಾತುಕತೆ ಈಗ ಮತ್ತೊಮ್ಮೆ ಶುರುವಾಗ್ತಾ ಇದೆ. ಎಐಎಡಿಎಂಕೆಯ ನಾಯಕರಾಗಿರುವಂತ ಪಳನಿಸ್ವಾಮಿ ಅವರು ಹೋಗ್ಬಿಟ್ಟು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ರು. ಆ ಟೀಮ್ನವರು ಹೋಗಿ ಮಾತುಕತೆಯನ್ನು ಮಾಡಿದ್ರು. ಇಲ್ಲಿ ಕೆಲವೊಂದು ಕಂಡೀಷನ್ ಅನ್ನ ಕೂಡ ಹಾಕಿದ್ದಾರೆ. ಬಿಜೆಪಿಗೂ ಕೂಡ ಎಐಎಡಿಎಂಕೆ ಅನಿವಾರ್ಯ. ಎಐಎಡಿಎಂಕೆಗೂ ಕೂಡ ತಮಿಳುನಾಡಿನಲ್ಲಿ ರಾಜಕಾರಣವನ್ನು ಮಾಡುವಂತ ನಿಟ್ಟಿನಲ್ಲಿ ಡಿಎಂಕೆಯನ್ನು ಸೋಲಿಸಬೇಕು ಅಂದ್ರೆ ಬಿಜೆಪಿಯ ಒಂದು ಬೆಂಬಲ ಅನಿವಾರ್ಯ ಆಗಿರುವಂಥದ್ದು. ಸೊ ಹೀಗಾಗಿ ಮತ್ತೊಮ್ಮೆ ಮೈತ್ರಿ ಮಾಡ್ಕೊಂಡು ಚುನಾವಣೆಯನ್ನ ಫೇಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. 2026ರಲ್ಲಿ ವಿಧಾನಸಭೆ ಎಲೆಕ್ಷನ್ ಬೇರೆ ಇರುವಂಥದ್ದು. ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ನಾವು ಏನಾದರೂ ಡಿಎಂಕೆಯನ್ನು ಸೋಲಿಸಬೇಕು, ಅವರಿಗೆ ಕೇಕ್ ವಾಕ್ ಆಗಬಾರ್ದು ಅಂದ್ರೆ ಒಟ್ಟಿಗೆ ಹೋರಾಟ ಮಾಡಿದ್ರೆ ಮಾತ್ರ ಸಾಧ್ಯ ಅನ್ನುವಂಥದ್ರ ಬಗ್ಗೆ ತಿಳಿ ಹೇಳಿದ್ದಾರೆ ಎಐಎಡಿಎಂಕೆ ನಾಯಕರು ಬಿಜೆಪಿ ನಾಯಕರಿಗೆ, ಅದರಲ್ಲೂ ಅಮಿತ್ ಶಾ ಅವರಿಗೆ. ಸೊ ಅಲ್ಲಿ ನಾವು ಮತ್ತೆ ಮೈತ್ರಿ ಆಗಬೇಕು ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇದ್ಕೊಂಡು ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಅನ್ನ ಸಮಾನವಾಗಿ ವಿರೋಧ ಮಾಡಿದಂತ ಅಣ್ಣಾಮಲೈ ಅವರನ್ನ ದೂರ ಇಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಷರತ್ತನ್ನ ಕೂಡ ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇರುವುದು. ಬಿಕಾಸ್ ಇಲ್ಲಿ ಮೇನ್ ಆಗಿ ಎಐಎಡಿಎಂಕೆ ಮತ್ತು ಬಿಜೆಪಿಯ ಮೈತ್ರಿ ಮುರಿದು ಬೀಳಕ್ಕೆ ಕಾರಣನೇ ಅಣ್ಣಾಮಲೈ ಅವರು ಎಐಎಡಿಎಂಕೆ ಮತ್ತು ಡಿಎಂಕೆ ಹೊರತಾದಂತ ಒಂದು ಬಿಜೆಪಿಯನ್ನ ಕಟ್ಟಿ ತನ್ನದೇ ಆದಂಥ ಒಂದು ವೋಟ್ ಬ್ಯಾಂಕ್ ಅನ್ನ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸ ಪಟ್ಟರು. ಆದರೆ ಅದು ವರ್ಕೌಟ್ ಆಗಲಿಲ್ಲ. ಆ ಒಂದು ಇವರಿಬ್ಬರ ಒಂದು ವೋಟ್ ಡಿವೈಡ್ ನಿಂದಲೇ ಡಿಎಂಕೆ ಮೈತ್ರಿಕೂಟ 39 ಸ್ಥಾನಗಳನ್ನ ಕೂಡ ಲೋಕಸಭೆ ಎಲೆಕ್ಷನ್ ಅಲ್ಲಿ ಗೆದ್ದಿತು. ಹಾಗಾದ್ರೆ ಏನೇನೆಲ್ಲ ಆಗ್ತಾ ಇದೆ, ಯಾವ್ಯಾವ ರೀತಿಯಾಗಿ ಲೆಕ್ಕಾಚಾರವನ್ನ ಹಾಕಲಾಗ್ತಾ ಇರುವಂತದ್ದು ತಮಿಳುನಾಡಿನಲ್ಲಿ, ಅದೆಲ್ಲದ್ರ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಅಣ್ಣಾಮಲೈಗೆ ನಿಜಕ್ಕೂ ಕೂಡ ಶಾಕ್ ಎದುರಾಗುತ್ತಾ ಅನ್ನುವಂಥದ್ದನ್ನ ಇಲ್ಲಿ ಪಳನಿಸ್ವಾಮಿ ಅವರು ಅಮಿತ್ ಶಾ ಅವರನ್ನ ಭೇಟಿಯಾದ ಬಳಿಕ ಅಣ್ಣಾಮಲೈ ಅವರನ್ನ ಕರ್ಸ್ಕೊಂಡಿದ್ರು. ಅಮಿತ್ ಶಾ ಅವರು ಮಾತುಕತೆಯನ್ನ ಮಾಡಿದ್ದಾರೆ. ಅದಾದ್ಮೇಲೆ ರಾಜೀನಾಮೆಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಅವಧಿಗೂ ಮುನ್ನನೇ ರಾಜೀನಾಮೆ ಕೊಡ್ತಾ ಇದ್ದಾರೆ. ಇಲ್ಲ, ಈಗ ಆಲ್ರೆಡಿ 3 ವರ್ಷ ಆಗಿದೆ. ಆದರೆ ಅವರನ್ನೇ ಕಂಟಿನ್ಯೂ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯ ಇತ್ತು. ಆದರೆ ಅವರನ್ನೇ ಈಗ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡ್ಕೊಳ್ಳೋದಾದ್ರೆ ರಾಜೀನಾಮೆಯನ್ನ ಕೊಟ್ಟು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಬೇರೆಯವ್ರನ್ನ ರಾಜ್ಯಾಧ್ಯಕ್ಷ ಮಾಡಬೇಕು ಅನ್ನುವಂಥ ಒತ್ತಡವನ್ನ ಎಐಎಡಿಎಂಕೆ ಮಾಡ್ತಾ ಇರುವಂಥದ್ದು. 2026ಕ್ಕೆ ತಮಿಳುನಾಡು ವಿಧಾನಸಭೆಗೆ ಚುನಾವಣೆ ನಡೀತಾ ಇರುವಂಥ ಕಾರಣಕ್ಕೋಸ್ಕರ ಈಗ ತುಂಬಾ ಪ್ರಬಲವಾಗಿ ಇರುವಂಥದ್ದು ಡಿಎಂಕೆ. ಅಲ್ಲಿ ಡಿಎಂಕೆಗೆ ಒಂಥರ ಆಪೋಸಿಟ್ ಯಾರು ಇಲ್ಲ ಅನ್ನುವ ರೀತಿಯಲ್ಲಿ ಅಲ್ಲೊಂದು ವಾಯ್ಡ್ ಕಾಣಿಸ್ತಾ ಇದೆ. ಅಂದ್ರೆ ಶೂನ್ಯದ ವಾತಾವರಣ ಕಾಣಿಸ್ತಾ ಇರುವಂಥದ್ದು. ಜಯಲಲಿತಾ ಅವರ ನಿಧನದ ಬಳಿಕ ಅಲ್ಲಿ ಎಐಎಡಿಎಂಕೆಯಲ್ಲಿ ಸ್ಟ್ರಾಂಗೆಸ್ಟ್ ಲೀಡರ್ಸ್ಗಳೇ ಇಲ್ಲ. ಆ ಒಂದು ವರ್ಚಸ್ಸಿರುವಂಥ ನಾಯಕ ಇಲ್ಲ. ಪನ್ನೀರ್ ಸೆಲ್ವಂ ಇದ್ದಾರೆ, ಪಳನಿಸ್ವಾಮಿ ಎಲ್ಲ ಇದ್ದಾರೆ. ಆದರೆ ಜಯಲಲಿತಾಗೆ ಇದ್ದಂಥ ವರ್ಚಸ್ಸು ಇಲ್ಲ. ಡಿಎಂಕೆಯನ್ನು ಸೋಲಿಸಬೇಕಾದಂಥ ಒಂದು ನಾಯಕತ್ವದ ವರ್ಚಸ್ಸು ಅವರಿಗೆ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ಆ ಶೂನ್ಯವನ್ನ ಫುಲ್ಫಿಲ್ ಮಾಡಬೇಕು ಅಂದ್ರೆ ಬಿಜೆಪಿ ಕೂಡ ಅನಿವಾರ್ಯವಾಗಿದೆ ಎಐಎಡಿಎಂಕೆಗೆ. ಎಐಎಡಿಎಂಕೆ ಮತ್ತು ಬಿಜೆಪಿ ನಡುವೆ ಮತ್ತೆ ಮೈತ್ರಿ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಈಗ ಅಲ್ಲಿ ಡಿಎಂಕೆಯನ್ನ ಸೋಲಿಸಬೇಕು ಅಂದ್ರೆ ಬಿಜೆಪಿಯ ಸಪೋರ್ಟ್ ಬೇಕು. ನಾವು ಒಟ್ಟಾಗಿ ಹೋರಾಟವನ್ನ ಮಾಡಿದ್ರೆ ಮಾತ್ರನೇ ಡಿಎಂಕೆಯನ್ನ ಸೋಲಿಸಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ್ಬಿಡ್ತಾರೆ ಅನ್ನುವಂಥ ಆತಂಕ ಎಐಎಡಿಎಂಕೆ ನಾಯಕರಿಗಿದೆ. ಸೊ ಹೀಗಾಗಿನೇ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗಿದ್ರು ಅಮಿತ್ ಶಾ ಅವರನ್ನ. ಮೈತ್ರಿ ಆದ್ರೆ ತಮಿಳುನಾಡು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೈಗೆ ಆಲ್ಮೋಸ್ಟ್ ಕೋಕನ್ನ ಕೊಡುವಂತ ಎಲ್ಲ ಸಾಧ್ಯತೆ ಇದೆ. ಬಿಕಾಸ್ ನಾವು ಅಟ್ಲೀಸ್ಟ್ ಲೋಕಸಭೆಯಲ್ಲಿ ಎಐಎಡಿಎಂಕೆ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿದ್ದೇ ಆಗಿದ್ದಿದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಲೋಕಸಭೆಯಲ್ಲಿ ಒಂದು 3ರಿಂದ 4 ಸೀಟ್ ಆದ್ರೂ ಗೆಲ್ಬೋದಿತ್ತು, ಒಂದು 5 ಸೀಟ್ವರೆಗೂ ಗೆಲ್ಬೋದಿತ್ತು. ನೀವು ಮಾಡಿದಂತ ಎಡವಟ್ಟಿನ ನಿರ್ಧಾರದಿಂದನೇ ನಾವು ಕಂಪ್ಲೀಟ್ ಆಗಿ 39 ಸ್ಥಾನಗಳನ್ನ ಕೂಡ ಡಿಎಂಕೆ ಮೈತ್ರಿಕೂಟಕ್ಕೆ ಬಿಟ್ಕೊಡಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಯಿತು ಅನ್ನುವಂಥದ್ರ ಬಗ್ಗೆ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಎಐಎಡಿಎಂಕೆ ನಾಯಕರು ಅಮಿತ್ ಶಾ ಅವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗ್ತಾ ಇದೆ. 2023ರಲ್ಲಿ ಮೈತ್ರಿ ಮುರಿದು ಬೀಳಕ್ಕೆ ಅಣ್ಣಾಮಲೈ ಅವರೇ ಕಾರಣ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗಿದೆ. ಮತ್ತು ಒಂದು ಕಡೆ ಈಗ
ತ್ರಿಕೋನ ಸ್ಪರ್ಧೆ ಏರ್ಪಡುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಒಂದು ಡಿಎಂಕೆ, ಮತ್ತೊಂದು ಎಐಎಡಿಎಂಕೆ ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡಿಕೊಂಡ್ರೆ ಅದೊಂದು ಮೈತ್ರಿಕೂಟ. ಅದಾದ್ಮೇಲೆ ಟಿವಿಕೆ ಪಕ್ಷ, ತಳಪತಿ ವಿಜಯ್ ಅವರ ಪಕ್ಷ ಕೂಡ ಎಂಟ್ರಿ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಅದು ದೊಡ್ಡ ಹೊಡೆತವನ್ನ ಕೊಡುವಂತ ಸಾಧ್ಯತೆ ಇದೆ. ಅವರು ಯಾರ ವೋಟ್ ಬ್ಯಾಂಕಿಗೆ ಕೈ ಹಾಕ್ತಾರೆ ಅಂತ, ಡಿಎಂಕೆದ ಅಥವಾ ಎಐಎಡಿಎಂಕೆದ ಅನ್ನುವಂಥದ್ರ ಮೇಲೆ ತಮಿಳುನಾಡಿನ ರಾಜಕಾರಣ ನಿಂತಿರುವಂಥದ್ದು. ಈಗ ಇನ್ನ ಅಣ್ಣಾಮಲೈ, ಪಳನಿಸ್ವಾಮಿ ಇಬ್ಬರು ಗೌಂಡರ್ ಸಮುದಾಯದವರಾಗಿದ್ದಾರೆ. ಅಣ್ಣಾಮಲೈ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ, ಪಳನಿಸ್ವಾಮಿ ಎಐಎಡಿಎಂಕೆ ನಾಯಕರು, ಇಬ್ಬರು ಕೂಡ ಒಂದೇ ಪಶ್ಚಿಮ ಕೊಂಗು ಪ್ರದೇಶದವರಾಗಿರುವಂಥದ್ದು. ಸೊ ಹೀಗಾಗಿ ಒಂದೇ ಸಮುದಾಯದವರಿಗೆ ಒಂದು ನಾಯಕತ್ವ ಕೊಡೋದು ಬೇಡ ಅಂತ ಎರಡು ಬೇರೆ ಬೇರೆ ಪಕ್ಷ ಆಗಿದ್ರು ಕೂಡ ಜಾತಿ ಮತ್ತು ಪ್ರದೇಶ ಸಮೀಕರಣದ ಲೆಕ್ಕಾಚಾರದಲ್ಲಿ ಕೋಕನ್ನ ಕೊಡ್ಲಾಗ್ತಾ ಇದೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂಥ ಮಾಹಿತಿ. ಆದರೂ ಕೂಡ ಅವರು ಎಐಎಡಿಎಂಕೆಯನ್ನ ಪ್ರಬಲವಾಗಿ ವಿರೋಧ ಮಾಡಿದಂಥ ರೀಸನ್ನೇ ಪ್ರಮುಖವಾಗಿರುವಂಥದ್ದು ಅಣ್ಣಾಮಲೈ ಅವರಿಗೆ ಕೋಕನ್ನ ಕೊಡಬೇಕು ಅನ್ನುವಂಥದ್ದೇ. ಆದರೆ ಇನ್ನು ರಾಜ್ಯವನ್ನ ಸಂಘಟನೆಗೆ 8 ವಲಯವಾಗಿ ವಿಂಗಡಣೆ ಮಾಡುವಂತ ಒಂದು ಲೆಕ್ಕಾಚಾರವನ್ನ ಹಾಕೊಳ್ಳಲಾಗಿದೆ. ಪಶ್ಚಿಮ ವಲಯದ 54 ಸೀಟುಗಳಲ್ಲಿ ಬಿಜೆಪಿ ಪ್ರಭಾವವನ್ನ ಹೊಂದಿರುವಂಥದ್ದು, ಅದೊಂದು ಸ್ವಲ್ಪ ಹಿಂದುತ್ವದ ಬೇಸನ್ನ ಹೊಂದಿದೆ. ದಕ್ಷಿಣ ವಲಯದ 60 ಕ್ಷೇತ್ರಗಳಲ್ಲಿ ಪಕ್ಷ ಬೆಳವಣಿಗೆಯನ್ನ ಕಾಣಬೇಕು ಅಂದ್ರೆ ಬದಲಾವಣೆಯನ್ನ ಮಾಡಬೇಕಾಗಿದೆ. 150 ಸೀಟನ್ನ ಗೆಲ್ಲಿಕ್ಕೆ ಇನ್ನೂ 3 ವಲಯದಲ್ಲಿ ಪಕ್ಷವನ್ನ ಬೆಳೆಸಬೇಕಾಗಿದೆ. 180ರಿಂದ 190 ಸೀಟುಗಳನ್ನ ಗೆಲ್ಲಿಕ್ಕೆ ಟಾರ್ಗೆಟ್ ಅನ್ನ ಮಾಡಬೇಕಾಗಿದೆ. ಸೊ ಈ ಲೆಕ್ಕಾಚಾರ 2021ರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು, ಸೋಲನ್ನ ಕಾಣ್ತಾರೆ ಅಣ್ಣಾಮಲೈ ಅವರು. 2021ರ ವಿಧಾನಸಭೆ ಎಲೆಕ್ಷನ್ ಅಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡಿದ್ರು, ಸೋತ್ರು. ಜುಲೈ 8, 2021ರಂದು ಅವ್ರನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಲಾಗುತ್ತೆ. ಸ್ಟಾಲಿನ್ ನೇತೃತ್ವದ ಡಿಎಂಕೆ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಅವರು ಬಿಜೆಪಿಗೆ ಒಂದು ವೋಟ್ ಬ್ಯಾಂಕ್ ಅನ್ನ ಸೃಷ್ಟಿ ಮಾಡುವಂತ ನಿಟ್ಟಿನ ಒಂದು ಕಾರಣಕ್ಕೋಸ್ಕರನೇ ಎಐಎಡಿಎಂಕೆಯನ್ನ ಕೂಡ ಡಿಎಂಕೆ ರೀತಿಯಲ್ಲೇ ಸಮಾನ ರೀತಿಯಲ್ಲಿ ವಿರೋಧವನ್ನ ಮಾಡಿದಂಥದ್ದು. ರಾಜ್ಯದಾದ್ಯಂತ ಹಲವು ಪಾದಯಾತ್ರೆಯನ್ನ ಮಾಡ್ತಾರೆ, ಹೋರಾಟವನ್ನ ಮಾಡ್ತಾರೆ, ಸಂಘಟನೆಯನ್ನ ಮಾಡ್ತಾರೆ. ಆದರೂ ಕೂಡ ಬಿಜೆಪಿಯನ್ನ ಒಪ್ಕೊಳ್ಳೋದಕ್ಕೆ ಆ ಭಾಗದ ಜನ ರೆಡಿ ಇರಲಿಲ್ಲ. ಆದರೂ ಕೂಡ ಒಂದು ವೋಟ್ ಪರ್ಸೆಂಟೇಜ್ ಅಂತ ತೆಗೆದುಕೊಂಡಂತ ಸಂದರ್ಭದಲ್ಲಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ಒಂದು 11% ಅಷ್ಟು ವೋಟನ್ನ ಬಿಜೆಪಿ ಗೇನ್ ಮಾಡಿಕೊಂಡಿತ್ತು. ಆದ್ರೆ ಒಂದು ಸ್ಥಾನವನ್ನ ಕೂಡ ಗೆಲ್ಲಿಕ್ಕೆ ವಿಫಲ ಆಗಿದ್ದಂಥದ್ದು ಬಿಜೆಪಿ. ಸೊ ಇದಕ್ಕೆಲ್ಲದಕ್ಕೂ ಕಾರಣ ಅಣ್ಣಾಮಲೈ ಅನ್ನುವಂಥ ಆರೋಪನೆ ಇದೆ. ಅದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ ಕಚ್ಚಾಟ, ಈ ವಿಜೇಂದ್ರ ಮತ್ತು ಯತ್ನಾಳ್ ಅವರ ಬಣಗಳ ನಡುವೆ ಯಾವ್ಯಾವ ರೀತಿಯಾಗಿ ಕಚ್ಚಾಟ ನಡೀತಾ ಇತ್ತಲ್ಲ, ಅಲ್ಲೂ ಕೂಡ ಅಷ್ಟೇ ಅಣ್ಣಾಮಲೈ ವರ್ಸಸ್ ಮೂಲ ಬಿಜೆಪಿಗರ ನಡುವೆನೂ ಕೂಡ ಕಾದಾಟ ನಡೀತಾ ಇತ್ತು. ಅಲ್ಲಿನ ಬಿಜೆಪಿ ಪಕ್ಷದ ನಾಯಕರ ವಿರೋಧವನ್ನ ಕೂಡ ಅಣ್ಣಾಮಲೈ ಅವರು ಎದುರಿಸ್ತಾ ಇದ್ರು. ಈಗ ಅಣ್ಣಾಮಲೈ ಅವರು ರಿಸೈನ್ ಮಾಡ್ತಾರ, ಆ ಒಂದು ಸ್ಥಾನಕ್ಕೆ ಬೇರೆ ಒಬ್ಬರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತಾ? ಎಐಎಡಿಎಂಕೆ ಷರತ್ತಿಗೆ ಬಿಜೆಪಿ ಹೈಕಮಾಂಡ್ ಮಣಿಯುತ್ತಾ? 2026ರ ಚುನಾವಣೆಯ ಸಂದರ್ಭದಲ್ಲಿ ಎಐಎಡಿಎಂಕೆ ಮತ್ತು ಬಿಜೆಪಿ ನಡುವೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಮೈತ್ರಿಯನ್ನ ಮಾಡಿಕೊಂಡು ಚುನಾವಣೆಯನ್ನ ಫೇಸ್ ಮಾಡ್ತಾರಾ? ಇದೆಲ್ಲದಕ್ಕೂ ಕೂಡ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ.